ಅದ್ದೂರಿ ತೆರೆ ಬಿದ್ದಿದೆ. ದಾವಣಗೆರೆ ಸುವರ್ಣ ಸಂಭ್ರಮದಲ್ಲಿ ಕೊನೆಯ ದಿನ ದಾವಣಗೆರೆಯ ಪ್ರತಿಭಾವಂತ ಕಲಾವಿದರು ಗಾಯನ, ಭರತನಾಟ್ಯ, ಸೋಲೋ ಡಾನ್ಸ್, ಗ್ರೂಪ್ ಡಾನ್ಸ್ ಸೇರಿದಂತೆ ವಿವಿಧ ಪ್ರದರ್ಶನ ನೀಡಿ ತಾವು ಸಂಭ್ರಮಿಸಿ ಜನರನ್ನು ರಂಜಿಸಿದ್ರು. ಸಮಾರೋಪ ಸಮಾರಂಭವನ್ನ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ದಾವಣಗೆರೆ ಹರಿಹರ ಮಹಾನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ದಿನೇಶ್ ಶೆಟ್ಟಿ, ಹಿರಿಯ ವ್ಯಂಗ್ಯ ಚಿತ್ರಕಾರ ಎಚ್.ಬಿ. ಮಂಜುನಾಥ್, ಕನ್ನಡ ಪರ ಹೋರಾಟಗಾರರಾದ ಬಂಕಾಪುರ ಚನ್ನಬಸಪ್ಪ, ನಾಗೇಂದ್ರ ಬಂಡೀಕರ್, ಕೆಜಿ ಯಲ್ಲಪ್ಪ ಸೇರಿ ಹಲವರು ಭಾಗಿಯಾಗಿದ್ದರು. ಇದೇ ವೇಳೆ ದಾವಣಗೆರೆ ಜಿಲ್ಲೆಯ ವಿವಿಧ ಕೇಬಲ್ ನೆಟ್ವರ್ಕ್ ಮಾಲೀಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಏಷ್ಯಾನೆಟ್, ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ದಾವಣಗೆರೆಯಲ್ಲಿ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಂಡು ಸ್ಥಳೀಯ ಕಲಾವಿದರಿಗೆ ವೇದಿಕೆ ಕಲ್ಪಿಸಿ ಸಾಧಕರಿಗೆ ಸನ್ಮಾನ ಮಾಡಿದ್ದನ್ನು ಸ್ಮರಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ದೂಡ ಅಧ್ಯಕ್ಷ ದಿನೇಶ್ ಶೆಟ್ಟಿ ಸಹ 3 ದಿನಗಳ ಕಾಲ ದಾವಣಗೆರೆ ಸಂಭ್ರಮದಲ್ಲಿ ಜನರಿಗೆ ಮನರಂಜನೆ ನೀಡುವ ಜೊತೆಗೆ ಸಾಧಕರಿಗೆ ಸನ್ಮಾನಿಸಿದ್ದು ಸ್ವಾಗತಾರ್ಹ ಅಂದ್ರು. ಬಳಿಕ ಆಸೆ ಧಾರಾವಾಹಿ ತಂಡದಿಂದ ಸೀರಿಯಲ್ ಸಂವಾದವನ್ನ ಆಸೆ ಧಾರಾವಾಹಿ ಮುಖ್ಯ ನಟಿ ಮೀನಾ ನಡೆಸಿಕೊಟ್ರು. ಇದನ್ನು ಮುನ್ನ ದಾವಣಗೆರೆ ಎಸ್ಪಿ ಶೇಖರ್ ಎಚ್.ಟಿ. ದಾವಣಗೆರೆ ಸಂಭ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆ ನೀಡಿದ ದಾವಣಗೆರೆ ವೀರೇಶ್ವರ ಪುಣ್ಯಾಶ್ರಮದ ಅಂಧ ಮಕ್ಕಳ ಸಂಗೀತಾಭ್ಯಾಸಕ್ಕೆ 25,000 ರೂಪಾಯಿ ದೇಣಿಗೆ ನೀಡಿದ್ದು ವಿಶೇಷವಾಗಿತ್ತು. ದಾವಣಗೆರೆ ಸಂಭ್ರಮ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಗೌರವದ ಅತಿಥಿಗಳಾಗಿ ಆಗಮಿಸಿದ ಸ್ಥಳೀಯವಾಗಿ ಮತ್ತು ರಿಯಾಯಿತಿ ದರದಲ್ಲಿ ಅನೇಕ ಸ್ಥಳೀಯ ಉತ್ಪಾದನೆ ಮಾಡಿದಂಥ ಸ್ಟಾಲ್ಗಳಲ್ಲಿ ವೀಕ್ಷಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಗೌರವದ ಗಣ್ಯಮಾನ್ಯರು, ಮಾತೆಯರೇ, ಸಹೋದರ ಸಹೋದರಿಯರೇ, ಕಳೆದ 3 ದಿವಸಗಳಿಂದ ದಾವಣಗೆರೆಯಲ್ಲಿ ದಾವಣಗೆರೆ ಸಂಭ್ರಮ ಕಾರ್ಯಕ್ರಮ ಸುವರ್ಣ ಚಾನೆಲ್ನಿಂದ ಆಯೋಜನೆ ಮಾಡಿ ವೇದಿಕೆ ಮೇಲೆ ಪ್ರತಿ ದಿವಸ ವಿಶಿಷ್ಟವಾದ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಎಲ್ಲೋ ಹೊರಗಿನ ಕರೆಸಿ ನೃತ್ಯ ಮಾಡಿಸಿ ಅವರ ಪ್ರತಿಭೆಗಳೇ ಇಲ್ಲಿ ಅವಕಾಶ ಇದೆ. ದಾವಣಗೆರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಹೋಗಿ ರಿಲ್ಯಾಕ್ಸ್ ಆಗೋದಕ್ಕೆ ಯಾವುದೇ ಜಾಗ ಇದ್ದಿಲ್ಲ. ಇವತ್ತು ಏಷ್ಯಾನೆಟ್ ಸುವರ್ಣ ಚಾನಲ್ ಕನ್ನಡಪ್ರಭದವರು ಮಕ್ಕಳಿಗೆ, ಹೆಣ್ಮಕ್ಕಳಿಗೆ ಹಲವು ಖಾದ್ಯಗಳು ಬೆಳಗ್ಗೆ ನಿನ್ನೆ 3 ದಿನದಿಂದ ನೋಡ್ತಾ ಇದ್ದೀನಿ. ಕಮ್ಮಿ ರೇಟಲ್ಲಿ ಅಡುಗೆ ಮಾಡೋದಾಗಲಿ, ಭರತನಾಟ್ಯ, ಡ್ರಾಯಿಂಗ್ ಕಾಂಪಿಟೇಷನ್ನು, ಹಲವರಿಗೆ ಸನ್ಮಾನ ಮಾಡೋದ್ರ ಮೂಲಕ ದಾವಣಗೆರೆಯನ್ನು ಒಂದು ಚಟುವಟಿಕೆಯಲ್ಲಿ ಇಡೋದಕ್ಕೆ ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಕರೋನಾ ಬಂದಮೇಲೆ ಏನಾಗಿದೆ, ಬಾಂಧವ್ಯಗಳಿಗೆಲ್ಲ ಕಳೆದು ಇವತ್ತು ನಾವೆಲ್ಲ ಸೇರೋದೇ ಕಷ್ಟ ಆಗಿದೆ. ಎಲ್ಲರ ಜೊತೆಗೆ ಮಕ್ಕಳು ಸೇರಲ್ಲ, ಮಕ್ಕಳು ವ್ಯಾಟ್ಸಪ್ ಇಟ್ಕೊಂಡು ರೂಮ್ನಾಗ ಇರ್ತಾರೆ, ಹೊರ ಬರಲ್ಲ, ರಿಲೇಷನ್ಸ್ ಇರಲ್ಲ. ದಾವಣಗೆರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.